ಅಥರ್ವ ಅವರ ಹಾಂ, ನಮಸ್ತೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಲ ಹೇಳ್ತೀರಿ? ಆ್ಯಂಕರ್ ಆಗಿ ಜರ್ನಿ ಶೂಟ್ ಮಾಡಿದಂಥವ್ರು ಈಗ ಆ್ಯಕ್ಟರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದಾಗ ಸೊ ಎಷ್ಟು ಕಷ್ಟ ಆಯಿತು ಆ ಒಂದು ಸ್ಟ್ರಗಲಿಂಗ್ ಲೈಫ್ ಬಗ್ಗೆ ಹೇಳೋದಾದರೆ? ಸೊ ನನ್ನ ಫಸ್ಟ್ ಸ್ಯಾಲ್ರಿ ಬಂದುಬಿಟ್ಟು 1 ಅವರಿಗೆ 100 ರೂಪಾಯಿ. ಸೊ ಆ ಥರ ಒಂದು ತಿಂಗಳಲ್ಲಿ ನನ್ನ ಪ್ರಕಾರ ಒಂದು 10 ದಿನ ಮಾಡ್ತಿದ್ದೆ ನಾನು. ಅಥರ್ವ ಅವ್ರ ಮ್ಯಾರೇಜ್ ಯಾವಾಗ? ಲವ್ ಸ್ಟೋರಿ ಅದು ಇನ್ಸ್ಪೈರ್ ಆಗೋವಂಥದ್ದಲ್ಲ, ಬಿಕಾಸ್ ನಾನು ಸಕ್ಸಸ್ ಆಗಿಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವತ್ತಾದರೂ ಮೋಸ ಹೋಗ್ತಾರಾ? ಅಯ್ಯೋ, ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಜನ ಮೋಸ ಹೋಗ್ತಾರೆ, ನಾನೇ ಹೇಳ್ತೀನಿ. ನಿಮಗೆ ಗೊತ್ತು, ಕಾಸ್ಟಿಂಗ್ ಕೌಚ್ ಇದೆ. ಹಣದ ವಿಚಾರದಲ್ಲಿ ಅದು ಎಸ್ಪೆಷಲಿ ಬಾಯ್ಸ್ಗೆ ನನಗೇ ತುಂಬ ಜನ ಕೇಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ನಟ ಅಥರ್ವ ಅವರು ಖಳನಟನಾಗಿ ಈಗಾಗಲೇ ಕನ್ನಡ ಕಿರುತೆರೆಯಲ್ಲಿ ಆರ್ಭಟಿಸಿರೋದನ್ನು ನೋಡಿದ್ರೆ, ಆದರೆ ಅವರ ಪರ್ಸನಲ್ ಲೈಫಲ್ಲಿ ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ, ಬಿಕಾಸ್ ಯಾಕಂತಂದರೆ ಅವರ ಪಾತ್ರವನ್ನು ನೋಡಿಬಿಟ್ಟು ನೀವು ಸಾಕಷ್ಟು ಬೈದಿದ್ದುಂಟು, ಆದರೆ ಅವರ ರಿಯಲ್ ಲೈಫಲ್ಲಿ ಯಾವ ರೀತಿ ರಿಯಾಲಿಟಿ ಇದೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಥರ್ವ ಅವರ ನಮಸ್ತೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಲ ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಇವತ್ತೇನೇನು ಆಗ್ತಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಸೊ ಸಲೂನ್ ಟೂರ್ ಆಯಿತು, ಹೋಮ್ ಟೂರ್ ಆಯಿತು, ಮತ್ತು ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫ್ನ ಮಾತಾಡ್ಸಿದ್ರಿ. ಸೊ ಯಾ, ಇಟ್ ವಾಸ್ ನೈಸ್, ವೆರಿ ಗುಡ್ ಡೇ. ಎಸ್ ಸರ್, ಹೇಳಿ. ಈಗ ಖಳನಟನಾಗಿ ಆರ್ಭಟಿಸ್ತಾ ಇದ್ರ, ಅದರಲ್ಲೂ ಕೂಡ ಒಂಥರ ಸ್ಮಾರ್ಟೆಸ್ಟ್ ವಿಲನ್ ಅಂತಾನೆ ಹೇಳ್ಬೋದು ನಿಮಗೆ. ಹೌದು. ಈಗದಲ್ಲಿ ಸುದೀಪ್ ಅವರನ್ನ ನೋಡಿದ್ರೆ ಹೆಂಗೆ ಅನ್ಸುತ್ತೋ ಆ ಥರ ನಿಮಗೆ ಶ್ರಾವಣಿ ಸುಬ್ರಹ್ಮಣ್ಯದ ನೋಡಿದ್ರೆ ಆ ಥರ ಲುಕ್ ಎಲ್ಲ ಬರುತ್ತೆ. ಬಟ್ ಇದರಲ್ಲಿ ಒಂಥರ ಸೀರಿಯಲ್ ಆಗಿರೋದ್ರಿಂದ ಡಿಫ್ರೆಂಟ್ ಶೇಡ್ಗೆ ಹೋಗುತ್ತೆ. ಸೊ ಜನ ಹೆಂಗೆಲ್ಲ ಬೈತಾ ಇದ್ದಾರೆ ಅಂತ ಜನಗಳು ಸಿಕ್ಕಾಪಟ್ಟೆ ಬೇಕು ಅಂತಾರೆ. ಬಿಕಾಸ್ ನಂದು ಈಗಲೂ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದ್ರೆ ಅರೌಂಡ್ ರಿಕ್ವೆಸ್ಟ್ ಒಂದಷ್ಟು ಮೆಸೇಜಸ್ ಇರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾನು ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಅಂದರೆ, ನಮ್ಮ ಜಿ ಕನ್ನಡದಲ್ಲಿ ಒಂದು ಪೇಜ್ ಇದೆ. ಅದು ನಮ್ಮ ಜಿ ಕನ್ನಡ ಪೇಜ್ ಐತಿಲ್ಲ, ಇನ್ಸ್ಟಾಗ್ರಾಮ್ ಪೇಜ್. ಅದರಲ್ಲಿ ನಂದು ಪ್ರೊಮೋಸ್ ಯಾವ್ದಾದ್ರು ಬಂದರೆ, ಒಂದು ಲೇಡಿ ಇದ್ದಾರೆ, ಅವರಿಗೆ ನನಗೆ ಮತ್ತು ನಮ್ಮ ಅಮ್ಮನ ಮೇಲೆ ಅದೇನು ಗ್ರಡ್ಜ್ ಇದೆಯೋ ಗೊತ್ತಿಲ್ಲ, ಬೈತಾ ಇರ್ತಾರೆ. ನಮಗೂ ಓದ್ಬಿಟ್ಟು ಇವ್ರು ನಿಜವಾಗ್ಲೂ ಫೇಕ್ ಐಡಿನ, ಯಾರು ಇವರು ಸೀರಿಯಲ್ನ ಈ ಲೆವೆಲಿಗೆ ಸೇರ್ಸಕ್ಕೆ ತೊಗೊಂಡಿದ್ದಾರೆ. ಸೊ ನಂಗೆ ಅದೊಂದು ಅರ್ಥ ಆಗಲ್ಲ, ಬಿಕಾಸ್ ಎಂಟರ್ಟೈನ್ಮೆಂಟ್ನ ಅದೇ ಫ್ಯಾಕ್ಟ್ರಲ್ಲಿ ನೋಡಬೇಕು. ಸೊ ಇವಾಗ ನಾವು ಹಂಗೆ ಸ್ಕ್ರೀನಲ್ಲಿ ಆನ್ ಸ್ಕ್ರೀನಲ್ಲಿ ಮಾಡ್ತೀವಿ ಅಂದ ಕೂಡಲೇ ನಾವು ನಿಜ ಜೀವನದಲ್ಲಿ ಆ ಥರ ಇರಲ್ಲ. ಸೊ ಲೈಕ್ ಒಬ್ಬೊಬ್ರು ಹೇಳ್ತಾರೆ, ಹಂಗೆ ಬೈಕೊಂಡ್ರೆ ಆ್ಯಕ್ಚುಲಿ ನಿಮ್ಮ ಪಾತ್ರ ಗೆದ್ದಿದೆ, ಸೊ ಖುಷಿ ಪಡಿ ಅಂತ ಹೇಳ್ಬಿಟ್ಟು ಅಂತ. ಬಟ್ ಬ್ಯಾಕ್ ಸೈಡಲ್ಲಿ ನಮಗೆಲ್ಲ ಒಂದು ಕಡೆ ಅದೊಂಥರ ಡ್ರಾಪ್ ಆಗ್ತಾರೆ. ಏನಕ್ಕೆ ಈ ಲೆವೆಲ್ಗೆಲ್ಲ ಅನ್ನಿಸ್ಕೊಳ್ಳೋ ಥರ ನಾವೇನು ಮಾಡಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಸೊ ಬಟ್ ಎನಿವೇ, ನಾನು ಮಾಡ್ತಿರೋದು ಪಾತ್ರ, ಬಿಕಾಸ್ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿರೋದು. ಸೊ ಇಲ್ಲಿ ನಾನು ಹೀರೋ ಆಗಬೇಕು, ವಿಲನ್ ಆಗಬೇಕು ಆ ಥರ ಸೀಮಿತ ಇಲ್ಲ ನಾನು. ಸೊ ನನಗೆ ಒಂದು ಒಳ್ಳೆ ವೇಟೇಜ್ ಇರುವಂಥ ಪಾತ್ರ ಬೇಕು, ಜನಗಳಿಗೆ ನಾನು ಎಂಟರ್ಟೈನ್ ಮಾಡಬೇಕು. ಸೊ ಆ್ಯಸ್ ಆನ್ ಆರ್ಟಿಸ್ಟ್, ಸೊ ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗಬೇಕು, ನಾಟ್ ಓನ್ಲಿ ಅ ಹೀರೋ, ನಾಟ್ ಓನ್ಲಿ ಅ ವಿಲನ್. ನಂಗೆ ಯಾವ ಪಾತ್ರ ಬಂದ್ರೂ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಎಸ್, ನನಗೂ ನಿಮಗೂ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಬಟ್ ನೀವು ಬೆಳೆದಿದ್ರೆ ನಾನು ಬೆಳೆದಿಲ್ಲ ಅಷ್ಟೇ. ಇಲ್ಲ, ಆಬ್ವಿಯಸ್ಲಿ ನಿಮಗೆ ಸಿಗುತ್ತೆ, ಬಿಕಾಸ್ ಯು ಹ್ಯಾವ್ ದಟ್ ಫೇಶಿಯಲ್ ಫೀಚರ್ಸ್. ಹಂಗೆ ನೋಡ್ಕೊಂಡ್ರೆ ಕ್ಯಾನ್ ಟ್ರೈ ಡಿಫ್ರೆಂಟ್ ಶೇಡ್ಸ್. ಖಂಡಿತವಾಗ್ಲೂ ಮಾಡೋಣ. ಎಸ್, ಆ್ಯಂಕರ್ ಆಗಿ ಜರ್ನಿ ಶೂಟ್ ಮಾಡಿದಂಥವ್ರು ಈಗ ಆ್ಯಕ್ಟರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದಾಗ ಸೊ ಎಷ್ಟು ಕಷ್ಟ ಆಯಿತು ಆ ಒಂದು ಸ್ಟ್ರಗಲಿಂಗ್ ಲೈಫ್ ಬಗ್ಗೆ ಹೇಳೋದಾದರೆ? ನಾನು ಫಸ್ಟು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇಲ್ಲೊಂದು ಲೋಕಲ್ ಚಾನಲ್ ಇದೆ, HN ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬೆಳಗ್ಗೆ ಹೊತ್ತು ಮುಸಂಜೆ ಮಾತು ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ಅಲ್ಲಿ ವಿಜ್ ಆಗಿ ಮಾಡಿ ಅಂತ ಹೇಳಿದ್ರು. ಸೊ ನನ್ನ ಫಸ್ಟ್ ಸ್ಯಾಲ್ರಿ ಬಂದುಬಿಟ್ಟು 1 ಅವರಿಗೆ 100 ರೂಪಾಯಿ. ಸೊ ಆ ಥರ ಒಂದು ತಿಂಗಳಲ್ಲಿ ನನ್ನ ಪ್ರಕಾರ ಒಂದು 10 ದಿನ ಮಾಡ್ತಿದ್ದೆ ನಾನು. ಸೊ ಚೇಂಜ್ ಆಗ್ತಿರೋರು ವಿಜೇಸು, ಒಬ್ಬರಿಂದ ಒಂದಿನ ಒಬ್ಬರು, ಇನ್ನೊಂದಿನ ಇನ್ನೊಬ್ರು ಥರ ಆ ಥರ. ಸೊ ನನಗೆ ವಾರದಲ್ಲಿ ಒಂದು 2 ದಿನ 3 ದಿನ ಸಿಗ್ತಾಯಿತ್ತು ಆ ಥರ ಮಾಡೋದಕ್ಕೆ. ಸೊ ಹಲೋ ಎಲ್ರಿಗೂ ನಮಸ್ಕಾರ, ಇವತ್ತು ನಾವು ಸಂಜೆ ಮಾತನಾಡಿಸ್ಕೊಡ್ತಾ ಇದ್ದೀವಿ. ಸೊ ಏನೇ ಇದ್ರೂ ಪರವಾಗಿಲ್ಲ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಸೊ ನಿಮ್ಗೇನೇ ಯಾರಿಗಾದ್ರೂ ವಿಶ್ ಮಾಡಬೇಕು ಬರ್ಡೇಗೆ ಅಂತ. ಸೊ ಅವಾಗೆಲ್ಲ ಒಂದು ಫ್ಲೋ ಇತ್ತು, ಅದೊಂದು ಫ್ಲೋನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ವಿಜಯ್ ಆಗಿದ್ದಾಗ. ಸೊ ಆಮೇಲೆ ಇಂಜಿನಿಯರಿಂಗ್ ಮುಗಿತಿದ್ದಂಗೆ ಬ್ಯಾಂಗ್ಳೂರಿಗೆ ಬಂದಾಗ, ಸೊ ದೆನ್ ಆಲ್ಸೋ ನಾನು ಒಂದಷ್ಟು ಕೆಲಸಗಳು ಮಾಡಿಕೊಂಡು, ಪಾರ್ಟ್ ಟೈಮ್ ಜಾಬ್ಗಳು ಮಾಡಿಕೊಂಡು ಐ ಟ್ರೈಡ್. ಒಂದು ಇಂಟರ್ವ್ಯೂ ಇತ್ತು, V21 ಅಂತ ಹೇಳ್ಬಿಟ್ಟು ಹೊಸಕೆರೆಯಲ್ಲಿ ಒಂದು ಚಾನಲ್ ಇದೆ. ಸೊ ಅಲ್ಲಿ ಪೊಲಿಟಿಕಲ್ ಆ್ಯಂಕರ್ ಆಗಿ ನನಗೆ ಜಾಬ್ ಸಿಕ್ತು. ಸೊ ನಿಮಗೆ ಗೊತ್ತಿರುತ್ತೆ ಪೊಲಿಟಿಕಲ್ ಆ್ಯಂಕರ್ ಆಗಿ ಅಂದರೆ, ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಮಸ್ಕಾರ ಮಾಡಿದಾಗಲೇ ಹಲೋ ನಮಸ್ಕಾರ, ನಾನು ಮಂಜುನಾಥ್ ಶ್ರೀನಿವಾಸ್ ಅಂತ ಹಿಂಗೆ ತೊಗೊಂತೀರ. ಸೊ ಅಲ್ಲಿ ನಮಗೂ ಪೊಲಿಟಿಕಲ್ ಆ್ಯಂಕರ್ ಹಿಂಗೆ ಇರ್ತಾಯಿತ್ತು. ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಒಂದು ರೀತಿಯಲ್ಲಿ ಪ್ರತಿಭಟನಾ ನಡೆಸ್ತಿದ್ದಾರೆ, ಈ ಥರ ಹೇಳಿಬೇಕಿತ್ತು. ಸೊ ಅದಕ್ಕೆ ಆ್ಯಪ್ಟ್ ಆಗಿದೆ ನಾನು. ಸೊ ಅದಾದಮೇಲೆ ಎಂಡ್ ಆಫ್ ದಿ ಡೇ ಐ ಥಾಟ್ ಮೀಡಿಯಾಗೆ ಹೋಗ್ಬೇಕು ನಾನು. ಸೊ ಅದು ಸಿನಿಮಾಗೆ ಹೋಗಬೇಕು ಅಂದರೆ ಹೆಂಗಾದ್ರೂ ಒಂದು ಕಡೆ ನಾನು ಬರಬೇಕು. ಸೊ ನಾನು ಟಿ ವಿಲಾದರೂ ಕಾಣಿಸ್ಕೊಂಡ್ರೂ ಪರವಾಗಿಲ್ಲ, ಮೊಬೈಲ್ ಕಾಣಿಸ್ಕೊಂಡ್ರೂ ಪರವಾಗಿಲ್ಲ, ಒಟ್ಟು ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ಬೇಕು, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಿರ್ಬೇಕು. ಸೊ ಆ ಪ್ಯಾಷನ್ ಇತ್ತು ನನಗೆ. ಅದಕ್ಕೆ ನಾನೇನು ಮಾಡಿದೆ, ಇಮಿಡಿಯೇಟ್ಲಿ ಓಕೆ ನನಗೆ ವಿಜಾಗಿ ಆಪರ್ಚುನಿಟಿ ಸಿಗ್ತಲ್ಲ, ಸೊ ಓಕೆ ಲೆಟ್ ಮಿ ಟ್ರೈ ಪೊಲಿಟಿಕಲ್ ಆ್ಯಂಕರ್. ಬ್ಯಾಕ್ ಎಂಡಲ್ಲಿ ನಾನು ಥಿಯೇಟರ್ಸ್ ಮಾಡಿಕೊಂಡೆ, ನಾಟಕಗಳು ಮಾಡಿಕೊಂಡೆ. ಸೊ ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ಅರೌಂಡ್ 75 to 80 ಆಡಿಷನ್ಸ್ ತನಕ ಕೊಟ್ಟಿದ್ದೀನಿ. ಸೊ ಯಾವುದೂ ಸೆಲೆಕ್ಟ್ ಆಗಿಲ್ಲ.
ರಿಜೆಕ್ಟ್ ಆಗ್ತಿರ್ತೀನಿ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಏನಕ್ಕೆ ರಿಜೆಕ್ಟ್ ಆಗ್ತಿದ್ದೀನಿ, ಚೆನ್ನಾಗಿ ಮಾಡ್ತಿದ್ದೀನಾ, ಇಲ್ಲ ಫ್ರೇಮಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ, ಇಲ್ಲ ಏನಾದರೂ ಅಪ್ಡೇಟ್ ಆಗಬೇಕಾ, ಇಲ್ಲ ಇನ್ನೂ ಏನಾದರೂ ಕಲಿಬೇಕಾ, ಇಲ್ಲ ನಾನು ಫಿಸಿಕ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ. ಸೊ ನಂಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಅರೈಸ್ ಆಗ್ತಿತ್ತು, ಏನಕ್ಕೆ ನಾನು ಸೆಲೆಕ್ಟ್ ಆಗ್ತಿಲ್ಲ. ಡೈರೆಕ್ಟರ್ಗಳೆಲ್ಲ ಹೇಳೋರು ಓಕೆ ಚೆನ್ನಾಗಿ ಕಾಣಿಸ್ತಿದೆ, ಫ್ರೇಮಲ್ಲಿ ಚೆನ್ನಾಗಿದೆಯಾ, ಬಟ್ ಆಪೋಸಿಟ್ ಸಿಗ್ತಾಯಿಲ್ಲ, ಏನಕ್ಕೆಲ್ಲ ಕ್ಯಾರೆಕ್ಟ್ರಿಗೆ ನಾನು ಸೂಟ್ ಆಗ್ತಿಲ್ವಾ. ಸಿಕ್ಕಾಪಟ್ಟೆ ಕ್ವಶನ್ಸ್ ಓಡ್ತಾಯಿತ್ತು ನನ್ನ ತಲೆಯಲ್ಲಿ. ಸೊ ಫೈನಲಿ ಆಫ್ಟರ್ ಗಿವಿಂಗ್ ಅರೌಂಡ್ 75 to 80 ಆಡಿಷನ್ಸ್ ಐ ಲಾಸ್ಟ್ ಲಿಟ್ರಲಿ ಹೋಪ್ಸ್. ನನಗೆ ಸಿನಿಮಾ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಥವಾ ಸೀರಿಯಲ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಯಾಕಂದರೆ ಸಿಗ್ತಾ ಇಲ್ಲ. ಎಷ್ಟು ಟ್ರೈ ಮಾಡಲಿ, ಒಂದು ವರ್ಷ ಮನೇಲಿ ಬೇರೆ ಟೈಮ್ ಇಲ್ಲ, ಯಾಕಂದರೆ ನೀನು ಓದಿದ್ಯಾ, ಚೆನ್ನಾಗಿ ಓದ್ಕೊಂಡಿದ್ಯಾ, ಕೆಲಸ ಮಾಡ್ಕೊಂಡು ಅರ್ನ್ ಮಾಡು ಅಂತ. ಅವರು ಎಷ್ಟು ತಿಂಗಳು ನೋಡ್ಕೊಂಡಿರ್ತಾರೆ, ಓಕೆ ಈ ತಿಂಗಳು ನೋಡಿದ್ರೆ ಏನೋ ಕೆಲಸ ಮಾಡ್ತಿದ್ದಾನೆ, ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಾನೆ, ಈ ತಿಂಗಳು ನೋಡಿದ್ರೆ ಏನೋ ರಿಕವರಿ ಕೆಲಸ ಮಾಡ್ತಾನೆ ಬ್ಯಾಂಕಲ್ಲಿ, ಇನ್ನೊಂದು ತಿಂಗಳು ನೋಡಿದ್ರೆ ಅದೇನೋ ಬೇರೆ ಕೆಲಸ ಮಾಡ್ತಿದ್ದಾನೆ. ಆದರೆ ಒಂದು ಪರ್ಮನೆಂಟ್ ಜಾಬ್ ಅಂತ ನಂಗೆ ಇಲ್ವೇ ಇಲ್ಲ. ಸೊ ಯಾಕಂದ್ರೆ ನಾನು ಈ ಕಡೆ ಹೋಗ್ತಾ ಇರೋದು ಪ್ಯಾಷನಿಂದ. ಆ ಪ್ಯಾಷನಿಂದ ಹೋಗಬೇಕು ಅಂದರೆ ಬೆಂಗಳೂರಲ್ಲಿ ಇದ್ದು ಸರ್ವೈವ್ ಆಗಬೇಕು, ಇಲ್ಲ ಏನಾದರೂ ಮಾಡಬೇಕು ಅಂದರೆ ಬೇರೆ ಜನರು ಕೆಲಸ ಮಾಡಲೇಬೇಕು, ಬಾಡಿಗೆ ಕಟ್ಟಬೇಕು, ಜಿಮ್ಮಿಗೆ ಫೀಸ್ ಪೇ ಮಾಡಬೇಕು, ನಮಗೆ ಊಟ ತಿಂಡಿ ಮಾಡ್ಕೊಳ್ಳೋಕೆ ದುಡ್ಡು ಬೇಕು. ಸೊ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಇರೋದಕ್ಕೆ ಸರ್ವೈವ್ ಆಗೋದಷ್ಟು ಈಸಿ ಅಲ್ಲ. ಸೊ ಮಿನಿಮಮ್ ಬೇಸಿಕ್ ಅಂದ್ರೆ ಅಟ್ಲೀಸ್ಟ್ ಒಂದು 15,000 ಅಂತ ಆದರೂ ಬೇಕೇ ಬೇಕು ಮಂತ್ಲಿ ಸರ್ವೈವ್ ಆಗೋದಕ್ಕೆ. ಸೊ ಅವಾಗೆಲ್ಲ ಐ ವಾಸ್ ಡೂಯಿಂಗ್ ಪಾರ್ಟ್ ಟೈಮ್ ಜಾಬ್ ಆ್ಯಂಡ್ ಆಲ್. ಸೊ ಅದಾದಮೇಲೆ ಅಂದ್ರೆ ಏನೆಲ್ಲ ಕೆಲಸ ಮಾಡ್ತಿದ್ರಿ? ಅದೇ ಲೈಕ್ ಸಂಜೆ ಹೊತ್ತು ನಾಡ್ಕೊ ಹೋಗ್ತಿದ್ದೆ, ಬೆಳಗ್ಗೆ ಹೊತ್ತು ಐ ವಾಸ್ ಡೂಯಿಂಗ್ ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಿದ್ದೆ, ಒಂದು 6 ತಿಂಗಳು ಮಾಡಿದ್ದೀನಿ. ಸೊ ಅದಾದಮೇಲೆ ಆ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ರೂಮ್ಮೇಟ್ ಇದ್ದ. ಸೊ ಅವನು ರಿಕವರಿಲಿ ಕೆಲಸ ಮಾಡ್ತಿದ್ದ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ. ಸೊ ದಟ್ ಮೀನ್ಸ್ ಈಗ ಯಾರ್ಯಾರೆಲ್ಲ EMIs ಕಟ್ಟಿರಲ್ಲ, ಫೋನ್ ಇದು ಬೈಕ್ EMIs ಕಟ್ಟಿರಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಲೀಡ್ಸ್ ಇರೋದು, ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಯಾವಾಗ EMI ಕಟ್ತೀರಾ ಅಂತೆಲ್ಲ ಕೇಳ್ಕೊಂಡು ಬರೋದು. ಸೊ ಇಟ್ಸ್ ಅ ರಿಕವರಿ ಜಾಬ್. ಅದು ಮಾಡಿದೆ. ಅದಾದಮೇಲೆ ನಾನು ಸಿವಿಲ್ ಮಾಡಿದ್ರಿಂದ ಆ ಬ್ಯಾಕ್ ಡ್ರಾಪಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನಲ್ಲಿ ವರ್ಕ್ ಮಾಡಿದೆ. ಸೊ ಜಯನಗರ್ 4th ಬ್ಲಾಕಲ್ಲಿ ಒಂದು ರೆಪ್ರಕಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕೆಲಸ ಇದಿತ್ತು, ಆ ಕಂಪ್ನಿ ಇತ್ತು, ಆ ಕಂಪ್ನಿಲಿ ವರ್ಕ್ ಮಾಡಿದೆ. ಅದಾದಮೇಲೆ ಪೊಲಿಟಿಕಲ್ ಆ್ಯಂಕರಾಗಿ ವರ್ಕ್ ಮಾಡಿದೆ. ಸೊ ಏನೇನೋ ಒಟ್ಟು ದುಡ್ಡು ಬರೋದು ಏನು ಬರುತ್ತೋ ಆ ಕೆಲಸಗಳೆಲ್ಲ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ದೆನ್ ಐ ಗಾಟ್ ಇನ್ ಟು ಸೀರಿಯಲ್. ಒಂದು 75-80 ಆಡಿಷನ್ ಆದಮೇಲೆ ಓಕೆ ನಂಗೆ ಇದು ಅಲ್ವೇ ಅಲ್ಲ ಅಂತ ಹೇಳಿ ಇನ್ನೇನೆಲ್ಲ ಬಿಡಬೇಕಿತ್ತು. ಈವನ್ ನಮ್ಮಮ್ಮ ಎಲ್ಲ ಫೋನ್ ಮಾಡಿ ಹತ್ಕೊಂಡು ನಿನ್ನ ಕೈಲಿ ಆಗಲ್ಲ, ಏನಕ್ಕೆ ಹೋಗಿದ್ಯಾ ಬಿಟ್ಬಿಡು. ಸೊ ನಮ್ಮ ಫ್ಯಾಮಿಲಿ ಯಾರು ಬ್ಯಾಕ್ಗ್ರೌಂಡ್ ಇರೋರು ಯಾರೂ ಇಲ್ಲ, ಸುಮ್ಮನೆ ಏನಕ್ಕೆ ಹೋಗ್ಬಿಟ್ಟು ಅಂದರೆ ರಿಸ್ಕ್ ತೊಗೊಂಡು ಟ್ರೈ ಮಾಡ್ತಿದ್ಯಾ, ಅದ್ರ ಕೆಲಸ ಮಾಡು ಅಂತ. ಈವನ್ ನನಗೂ ಹೋಪ್ಸ್ ಹೊರಟೋಗಿತ್ತು. ದೆನ್ ಒನ್ ಫೈನ್ ಡೇ ನಾನು ಯಾವಾಗಲೂ ಆಡಿಷನ್ ಕಳಿಸಿದ್ದು ಫೋಟೋನ ಅವಾಗ ಚೂಸ್ ಮಾಡಿ ಕರೆಸಿದ್ರು, ಒಂದು ಆಡಿಷನ್ ಇದೆ ಬನ್ನಿ ಅಂತ. ಅವಾಗ ನಂಗೆ ಅನಿಸಿದ್ದು ಪ್ರತಿ ಬಿಕಾಸ್ ನಾನು ಥಿಯೇಟರ್ ಆರ್ಟಿಸ್ಟು, ಟೈಮಿಂಗ್ಸ್ನ ತುಂಬ ಫಾಲೋ ಮಾಡ್ತೀನಿ. ಅವ್ರು 4 ಗಂಟೆಗೆ ಹೇಳಿದ್ರೆ 3:45, 3:50ಕ್ಕೆ ನಾನು ಬಿಡ್ತೀನಿ ಆ ಲೊಕೇಶನಲ್ಲಿ. ಬಿಕಾಸ್ ಥಿಯೇಟರ್ಸ್ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಟೈಮಿಂಗ್ ಸೆನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಈಗಲೂ ಅವ್ರು ಅಂಗಶಂಕರದಲ್ಲಿದೆ. ನೀವು ಶೋ ಏನಾದರೂ 7 ಗಂಟೆ ಇದೆ ಅಂದರೆ ನೀವೇನಾದರೂ 6:59 ಒಳಗೆ ಹೋದರೆ ಎಂಟ್ರಿ, 7 ಗಂಟೆಗೆ ಹೋದರೆ ಇಲ್ಲ ಎಂಟ್ರಿ, ದೋ ನೀವು ಟಿಕೆಟ್ ಪೇ ಮಾಡಿದ್ರು. ಸೊ ಅಷ್ಟು ಶಿಸ್ತು ಕಲಿಸಿರ್ತಾರೆ ಥಿಯೇಟರ್ಸ್ ಅಂದರೆ. ಸೊ ನಂಗೆ ಅವಾಗ ಹಿಂಗಾಗ್ಬಿಡ್ತು. ಅವ್ರು 4 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ, ನಾನು ಬಿಡು 75 ಆಡಿಷನ್ಸ್ ಕೊಟ್ಟಿದ್ದೀನಿ, 80 ಆಡಿಷನ್ಸ್ ಕೊಟ್ಟಿದ್ದೀನಿ, ಇದೇನಾಗ್ಬಿಡುತ್ತೆ ಸೆಲೆಕ್ಟ್ ಆಗಲ್ಲ ಅನ್ನೋ ಥರ ಆ ಲೇಜಿ ಮೂಡಲ್ಲೇ ಹೋದೆ ನಾನು ಆಡಿಷನ್ ಕೊಡೋದಕ್ಕೆ. ಆವಾಗ ಅವರು ಒಂದು ಅರ್ಧ ಗಂಟೆ ಲೇಟಾಗಿ ಹೋದೆ. ಆಮೇಲೆ ಸ್ಕ್ರಿಪ್ಟ್ ಕೊಟ್ಟರು. ಸ್ಕ್ರಿಪ್ಟ್ ನೋಡ್ತಿದ್ದಂಗೆ ಇದುವರೆಗೂ 70 ಆಡಿಷನಲ್ಲಿ ನಾರ್ಮಲ್ ಆಗಿತ್ತು, ಇದರಲ್ಲಿ ಶ್ಲೋಕ ಕೊಟ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ ಶ್ಲೋಕ ಹೇಳಬೇಕು ಅಂದರೆ? ಅದು ಭಗವದ್ಗೀತೆ ಶ್ಲೋಕ ಕೊಟ್ಟಿದ್ದಾರೆ. ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತನಾಮ ಧರ್ಮಸ್ಯ ತದಾತ್ಮಾನಂ ಸುಜಮ್ಯಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ. ಸೊ ಈ ಥರ ಅಂದರೆ ಒಂದು ಪೇಜ್ ಇತ್ತು ಅದು ಫುಲ್ಲು. ನಂಗೆ ಇವಾಗ ಬರುತ್ತೆ ಅದು, ಬಿಕಾಸ್ ದಟ್ ಈಸ್ ಮೈ ಫಸ್ಟ್ ಆಡಿಷನ್. ನಾನು ಸೆಲೆಕ್ಟ್ ಆಗಿದ್ದು. ನಂಗೆ ಅವಾಗ ಬರ್ತಿರಲಿಲ್ಲ ಅದು, 2 ಲೈನ್ ಮೇಲೆ ಹೇಳೋಕ್ಕಾಗ್ತಿರಲಿಲ್ಲ. ಸೊ ದೆನ್ ಅದನ್ನು ಹೆಂಗೆಂಗೋ ಮೆಮರೈಸ್ ಮಾಡಿ ಅವ್ರು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದು. ಆ್ಯಂಡ್ ಈಗಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಸಿರಿ ಕನ್ನಡ ಚಾನಲ್ನ ಫಸ್ಟ್ ಲಾಂಚ್ ಮಾಡಿದ್ದು ಆ್ಯಸ್ ಅ ಹೀರೋ ಆಗಿ. ಸೊ ಅದಕ್ಕಿಂತ ಮುಂಚೆ ಐ ವಾಸ್ ಡೂಯಿಂಗ್ ಶಾಂತಂ ಪಾಪಂ ಅದೆಲ್ಲ ಮಾಡ್ತಿದ್ದೆ. ಬಟ್ ಫುಲ್ ಫ್ಲೆಡ್ಜ್ ಆಗಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಸಿಗುತ್ತೆ, ಕಂಟಿನ್ಯೂಸ್ ಆಗಿ ಸಂಬಳ ಬರುತ್ತೆ ಅಂತ ಸಿಕ್ಕಿದ ಪ್ರಾಜೆಕ್ಟ್ ಅಂದರೆ ರಜಿಯಾರಾಮ್. ಸೊ ಫ್ರಮ್ ದೇರ್ ಮೈ ಜರ್ನಿ ಸ್ಟಾರ್ಟೆಡ್. ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಸೀರಿಯಲ್ ಮಾಡಿ ಅದು ನಾನು ಚೂಸಿ ಆಗಿದ್ದೀನಿ. ಬಿಕಾಸ್ ಐ ವಿಲ್ ಗೆಟ್ ಕ್ಯಾರೆಕ್ಟರ್ಸ್ ತುಂಬ ಸಿಗುತ್ತೆ, ಫೋನ್ ಮಾಡ್ತಾರೆ ಮಾಡಿ ಅಂತ ಹೇಳ್ತಾರೆ. ಬಟ್ ನನಗೇನು ಅಂದರೆ ಆರ್ಟಿಸ್ಟ್ ಆದರೆ ಒಂದೊಳ್ಳೆ ಪಾತ್ರ ಮಾಡಬೇಕು, ಜನಗಳು ಗುರುತಿಸ್ಬೇಕು, ಆ್ಯಂಡ್ ಇನ್ನೊಂದು ನಂಗೆ ಮಾಡೋದಕ್ಕೆ ಇದಿರಬೇಕು, ವೇಟೇಜ್ ಇರಬೇಕು. ಸೊ ಸಣ್ಣ ಪುಟ್ಟ ಪಾತ್ರಗಳು ಫಸ್ಟ್ ಐ ವಾಸ್ ಡೂಯಿಂಗ್. ಬಟ್ ಇವಾಗ ರಜಿಯಾರಾಮ್ ಆದಮೇಲೆ ಓಕೆ ಈ ಪಾತ್ರನ ಚೂಸ್ ಮಾಡಬೇಕು ಅಂತ ಹೇಳಿ ಓಕೆ ಇವಾಗ ಹೀರೋ ಮಾಡಿದ್ದೀನಿ, ಓಕೆ ಲೆಟ್ ಮಿ ಟ್ರೈ ನೆಗೆಟಿವ್ ಶೇಡ್. ಅದಕ್ಕೇನು ಮಾಡಿದೆ, ಗೌರಿಶಂಕರ ಬಂದೆ. ಗೌರಿಶಂಕರದಲ್ಲಿ ನಮ್ಮ ಹಾಸನಲ್ಲೇ ಶೂಟ್ ಆಗಿದ್ದು. ಸೊ ಅದು ಇನ್ನೂ ಖುಷಿ ನನಗೆ, ಬಿಕಾಸ್ ನನ್ನ ಕ್ಯಾರೆಕ್ಟ್ರು ಇವಾಗ ಹೀರೋ ಆದರೆ ಒಂದು ಬೌಂಡ್ರಿ ಇರುತ್ತೆ, ನೀವು ಇದ್ರೊಳಗೇನೆ ಆ್ಯಕ್ಟ್ ಮಾಡಬೇಕು. ಬಟ್ ವಿಲನ್ಸ್ ಆದರೆ ಯು ಕ್ಯಾನ್ ಗೋ ವಿತ್ ಬೌಂಡ್ರಿ, ಬಿಟ್ಬಿಟ್ಟು ಆಚೆ ಆ್ಯಕ್ಟ್ ಮಾಡ್ಬೋದು ನೀವು. ಸೊ ಎಕ್ಸ್ಪ್ರೆಷನ್ಸ್ ಆಗಲಿ, ಇಮೋಟ್ ಮಾಡೋದಾಗಲಿ ಎಲ್ಲದನ್ನು, ಬಿಕಾಸ್ ನೀವು ಬಿಟ್ಟು ಎಷ್ಟು ಓಪನ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ವಿಲನ್ಸಲ್ಲಿ, ಸೊ ಅವಾಗ ಜನಗಳು ಇಷ್ಟಪಡ್ತಾರೆ ಅದನ್ನು. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಡೈರೆಕ್ಟ್ರು ಸಾಕು ನಿಲ್ಸು, ಕಮ್ಮಿ ಮಾಡ್ಕೋ, ಈ ಪಾತ್ರಕ್ಕೆ ಸಾಕು ಅನ್ನೋವರೆಗೂ ದೇ ಕ್ಯಾನ್ ಗೋ ಬಿಯಾಂಡ್ ದ ಎಕ್ಸ್ಟೆಂಟ್. ಸೊ ಅವಾಗ ಗೌರಿಶಂಕರ ಮಾಡಿದೆ. ಆ ಗೌರಿಶಂಕರ ಇಷ್ಟ ಆಯಿತು ಅನ್ಸುತ್ತೆ. ನೆಕ್ಸ್ಟ್ ಶ್ರಾವಣಿ ಸುಬ್ರಹ್ಮಣ್ಯದವ್ರು ಕರೆದ್ರು. ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನೋಡಿ ಇಷ್ಟ ಆಯಿತು ಅನ್ಸುತ್ತೆ. ನೆಕ್ಸ್ಟ್ ನೀನಾದನ ಕರೆದ್ರು. ಸೊ ಸಮ್ವೇರ್ ನಂಗೆ ಅನಿಸ್ತಿರೋದು ಬ್ಯಾಕ್ ಟು ಬ್ಯಾಕ್ ನನ್ನ ಜನಗಳು ನನ್ನ ನೆಗೆಟಿವ್ ಆಗೇ ಇಷ್ಟಪಡ್ತಾ ಇದ್ದಾರಾ ಅಥವಾ
ಈವನ್ ನನಗೂ ಬೇರೆ ಪಾತ್ರಗಳು ಮಾಡಬೇಕು ಅಂತ ಭಾಳ ಆಸೆ ಇದೆ. ಸೊ ನೆಗೆಟಿವ್ ಸಾಕು, ಒಂದು 3 ಮಾಡಿದೆ. ಸೊ ನೆಕ್ಸ್ಟ್ ಪಾಸಿಟಿವ್ ಟ್ರೈ ಮಾಡೋಣ. ನಾಟ್ ಓನ್ಲಿ ಏನು ಹೀರೋ ಆಗಬೇಕು ಅಂತಲ್ಲ, ಐ ಶುಡ್ ಗೆಟ್ ಸಮ್ ವೇಟೇಜ್ ಕ್ಯಾರೆಕ್ಟರ್ ಪಾಸಿಟಿವ್ ಇರೋವಂಥದ್ದು. ಬಿಕಾಸ್ ಅಲ್ಲೂ ನಾನು ಪ್ರೂವ್ ಮಾಡಬೇಕು, ಅಲ್ಲೂ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಇಲ್ಲದ್ರೆ ಮಾನೋಟನ್ಸ್ ಆಗ್ಬಿಡುತ್ತೆ, ಬರೀ ನೆಗೆಟಿವ್ ಮಾಡು ಏನು ಚೇಂಜ್ ಓವರ್ ಇರಲ್ಲ. ಈಗ ನಾನು ಮಾಡಿರೋ ನೆಗೆಟಿವ್ ಪಾತ್ರಗಳಲ್ಲಿ ಗೌರಿಶಂಕರ ಇಟ್ ವಾಸ್ ಅ ಟಪೋರಿ, ಫುಲ್ ಲೋಕಲ್ ರೌಡಿ ಥರ ಇತ್ತು, ಸಖತ್ತಾಗಿತ್ತು. ಶ್ರಾವಣಿ ಸುಬ್ರಹ್ಮಣ್ಯ ಇಸ್ ಅ ಹೈ ಕ್ಲಾಸ್ ಫಾರ್ಮಲ್ಸ್ ಹಾಕೊಂಡು ಟಿಪ್ ಟಾಪ್ ಆಗಿ ಬ್ಲೇಸರ್ಸ್ ಹಾಕೊಂಡು. ಸೊ ಇಟ್ ವಾಸ್ ಅ ವೆರಿ ಗುಡ್ ಒಂದು ಶೇಡ್ ಇತ್ತು ಅದರಲ್ಲೆಲ್ಲ ಐಬ್ರೋ ಕಟ್ ಮಾಡಿಕೊಂಡು ಸ್ಪೈಕ್ಸ್ ಮಾಡಿಕೊಂಡು ಒಂಥರ ಸಖತ್ತಾಗಿತ್ತು. ಅದರಲ್ಲಿ ತುಂಬ ಜನ ಇಷ್ಟಪಟ್ಟರು ಆ ಕ್ಯಾರೆಕ್ಟರ್ನ. ವೆನ್ ಕಮ್ಸ್ ಟು ನೀನಾದೇನ, ಸೊ ಅಲ್ಲಿ ಇಟ್ ವಾಸ್ ಅ ಖಡಕ್ ಪೊಲೀಸ್ ಆಫೀಸರ್. ಸೊ ಅದರಲ್ಲಿ ಫುಲ್ ಶೇವ್ ಮಾಡಿ ಮೀಸೆ ಮಾತ್ರ ಬಿಟ್ಬಿಟ್ಟು ಮೀಸೆ ತಿರುಗಿಕೊಂಡು ಮಂಗಳೂರಲ್ಲಿ ಶೂಟ್ ಮಾಡಿದ್ದು. ಸೊ ಸಖತ್ತಾಗಿತ್ತು. ಬಿಕಾಸ್ ಇನ್ ನನ್ನ ಕೋ ಆರ್ಟಿಸ್ಟ್ ನೀನಾದೇನ ದಿಲೀಪ್ ಶೆಟ್ಟಿ ಮತ್ತು ರಮಿಕಾ ಶಿವ ಅವ್ರ ಮುಂದೆ ಮಾಡಿದ್ದು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಮಂಗಳೂರಲ್ಲಿ ಶೂಟ್ ಮಾಡಿದ್ದು. ಸೊ ನಾನು ನೆಕ್ಸ್ಟು ಚೂಸಿ ಆಗಿದ್ದೀನಿ. ಸೊ ಇಫ್ ಐ ವಾಂಟ್ ಟು ಡೂ ಸಮ್ ಕ್ಯಾರೆಕ್ಟರ್, ಸೊ ಆ ಪಾತ್ರಕ್ಕೆ ನಾನು ಎಷ್ಟು ಕೊಡ್ಬೋದು, ನಂಗೇನು ಚೇಂಜ್ ಓವರ್ ಸಿಗುತ್ತೆ. ಸೊ ಆ ಥರ ಐಮ್ ಬೀಯಿಂಗ್ ಚೂಸಿ. ಎಸ್, ಆನ್ ಸ್ಕ್ರೀನ್ ಅನುಭವದ ಮಾತುಗಳಂತೂ ಹೇಳಿದ್ರಿ. ಆಫ್ ದಿ ಸ್ಕ್ರೀನ್ ಹೇಳೋದಾದ್ರೆ, ಯಾಕಂತಂದ್ರೆ ಈಗ ನಿಮ್ಮ ತಮ್ಮನ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಆದರೂ ನಮ್ಮ ಜನ ಕೇಳ್ತಾರೆ ಅಥರ್ವ ಅವ್ರ ಮ್ಯಾರೇಜ್ ಯಾವಾಗ ಅಂತ ಹೇಳ್ಬಿಟ್ಟು ನಾನು ಆಗ್ಲೇನೂ ಕೂಡ ಹೇಳಿದೆ. ಹಾಗೇನೆ ಕೇಳುವಂಥದ್ದು ಜನಕ್ಕೆ ಏನಂತಂದ್ರೆ, ನಿಮ್ಮನ್ನ ಫಾಲೋ ಮಾಡ್ತಿರುವಂತಹ ಒಂದಷ್ಟು ಜನ ಅಭಿಮಾನಿಗಳಿಗೆ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಅಥರ್ವ ಅವರು ಹೆಂಗಿರಬೇಕು, ಯಾವ ಥರ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವತ್ತಾದ್ರೂ ಲವ್ ಮಾಡಿದ್ರಾ, ಹಿಂಗೆ ಏನು ಅಂತ? ಯಾಕಂತಾರೆ ನಮ್ಮ ಯಾವುದೇ ಒಬ್ಬ ನಟ ಆನ್ ಸ್ಕ್ರೀನಲ್ಲಿ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತಂದಾಗ ಅವರ ಒಂದು ಆಫ್ ದಿ ಸ್ಕ್ರೀನ್ ಒಂದು ಇನ್ಫಾರ್ಮೇಷನ್ ಕ್ಯೂರಿಯಸ್ ಆಗಿ ನೋಡ್ಕೊತಾರೆ. ಯಾಕಂತಂದ್ರೆ ನೀವು ಹೇಳುವಂಥದ್ದು ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ 4 ಜನಕ್ಕೆ ಇನ್ಸ್ಪೈರ್ ಕೂಡ ಆಗುತ್ತೆ. ಹಾಗಾಗಿ ಅಂದರೆ ಲವ್ ಸ್ಟೋರಿ ಅದು ಇನ್ಸ್ಪೈರ್ ಆಗೋವಂಥದ್ದಲ್ಲ, ಬಿಕಾಸ್ ನಾನು ಸಕ್ಸಸ್ ಆಗಿಲ್ಲ, ಆಮೇಲೆ ಫೇಲ್ ಆಗೋಗಿದೆ ಅದು. ಸೊ ಅದು ಹೆಂಗೆ ಇನ್ಸ್ಪೈರ್ ಆಗುತ್ತೆ. ಬಟ್ ಲೈಕ್ ಕಾಲೇಜ್ ಡೇಸಲ್ಲಿದ್ದಾಗ ಇನ್ಫ್ಯಾಚುಯೇಷನ್ಸ್ ಇರುತ್ತೆ, ಕ್ರಷಸ್ ಆಗುತ್ತೆ. ಸೊ ಅವಾಗೊಂದು ನಾವು ಅನ್ಕೊತೀವಿ ಓಕೆ ಇದು ಟ್ರೂ ಲವ್ ಅಂತ ಅನ್ಕೊತೀವಿ. ಬಟ್ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಗುತ್ತೆ, ಸೊ ಶಿ ಈಸ್ ನಾಟ್ ದ ರೈಟ್ ಒನ್. ಸೊ ಮೇ ಬಿ ನನಗೆ ಇಲ್ಲಿವರೆಗೂ ಅಂಟಿಲ್ ದೀಸ್ ಮೆನಿ ಇಯರ್ಸ್ ನನಗೆ ಆ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಸಿಕ್ಕಿಲ್ಲ. ಸೊ ಇಫ್ ಇನ್ ಫ್ಯೂಚರ್ ನಂಗೆ ಏನಾದರೂ ಸಿಕ್ಕಿದ್ರೆ ಪ್ರಾಬಬ್ಲಿ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇರ್ಬೋದು. ಎಲ್ಲಿ ಮಿಸ್ ಹೋಯ್ತು? ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಯಾರು ನಾನು ಸಿಂಗಲ್ ಆಗಿದ್ದೀನಿ ಹಂಗೆ ಹಿಂಗೆ, ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಸ್ಟೋರಿ ಇದ್ದೇ ಇರುತ್ತೆ ಬ್ಯಾಕ್ ಎಂಡಲ್ಲಿ. ಸೊ ಈವನ್ ಐ ಹ್ಯಾವ್ ಲೈಕ್ ಟೂ ಬ್ರೇಕಪ್ ಸ್ಟೋರೀಸ್ ಇದೆ. 2 ಬ್ರೇಕಪ್? 2 ಬ್ರೇಕಪ್ ಆಗಿದೆ. ಸೊ ಬಿಕಾಸ್ ನಂಗೆ ಮೇ ಬಿ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಅವ್ರ ತಪ್ಪು ಇವ್ರ ತಪ್ಪು ಅಂತ. ಮೇ ಬಿ ಆ ರೈಟ್ ಟೈಮಲ್ಲಿ ವಿ ಆರ್ ನಾಟ್ ದ ರೈಟ್ ಒನ್ಸ್ ಅನ್ಸುತ್ತೆ. ಅವ್ರ ಪ್ರಕಾರ ವಿ ಆರ್ ನಾಟ್ ದ ರೈಟ್ ಒನ್ಸ್, ನನ್ನ ಪ್ರಕಾರ ದೇ ಆರ್ ನಾಟ್ ದ ರೈಟ್ ಒನ್ಸ್. ಸೊ ಹಂಗೆ ಅನ್ಸುತ್ತೆ. ಆ ಟೈಮಲ್ಲಿ ಹೆಂಗೆ ತೊಗೊಂಡ್ರಿ ನೀವು ಆ ಸಿಚುವೇಶನ್, ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ? ನಾನು ಒಂದು ಸ್ವಲ್ಪ ಬೇಗ ಅಟ್ಯಾಚ್ ಆಗಿಬಿಡ್ತೀನಿ. ಸೊ ಐ ಹ್ಯಾವ್ ದಟ್ ವೀಕ್ನೆಸ್. ಸೊ ಇನಿಷಿಯಲ್ ಡೇಸಲ್ಲಿ ಐ ಅವಾಯ್ಡ್. ಸೊ ನಾನು ಮಾಡ್ತೀನಿ ಸ್ವಲ್ಪ ನಾರ್ಮಲ್ ಆಗೇ ಇರ್ತೀನಿ. ಬಟ್ ವೆನ್ ಐ ಗೆಟ್ ಅಟ್ಯಾಚ್ ಟು ದಟ್ ಪರ್ಸನ್, ತುಂಬ ಏನಾದರೂ ನಾನು ಅಟ್ಯಾಚ್ ಆಗಿಬಿಟ್ರೆ ಸೊ ನಂಗೆ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾವುದೇ ರಿಲೇಷನ್ಶಿಪ್ ನಾನು ಮಾಡ್ಕೋಬೋದು. ಸೊ ಯಾರನ್ನೇ ನಾನು ತುಂಬ ಹಚ್ಕೊಂಡ್ರು ಅವ್ರನ್ನ ಅಷ್ಟು ಈಸಿಯಾಗಿ ಬಿಡೋದಕ್ಕಾಗಲ್ಲ. ಎಂಡ್ ಮೂಮೆಂಟ್ವರೆಗೂ ಅವರಾಗೆ ಬಿಟ್ಟು ಹೋಗೋವರೆಗೂ ಐ ವಿಲ್ ಬಿ ಸ್ಟೇಯಿಂಗ್. ಸೊ ಲಾಸ್ಟಿಗೆ ಅದು ಯಾವಾಗ ಒನ್ಸ್ ನಾನು ಡಿಸೈಡ್ ಮಾಡಿಬಿಟ್ರೆ ಬೇಡ ಅಂತ ಹೇಳ್ಬಿಟ್ಟು ದೆನ್ ಮತ್ತೆ ಯಾವತ್ತೂ ನಾನು ವಾಪಸ್ ಹೋಗೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಅದು ಯಾವುದೇ ಥರ ಫ್ರೆಂಡ್ಶಿಪ್ ಆಗಿರಲಿ ಏನಾದರೂ ಆಗಿರಲಿ. ಓಕೆ, ಈಗ 2 ಬ್ರೇಕಪ್ ಆಯಿತು ಅಂತಂದಾಗ ಸೊ ಮನೆಯವರ ಪರಿಸ್ಥಿತಿಗೆ ಆ ಥರ ಏನು ಅಫೆಕ್ಟ್ ಆಗಿಲ್ಲ. ಅಲ್ಲ ಬಿಕಾಸ್ ಇಟ್ ವಾಸ್ ಅ ಕಾಲೇಜ್ ಆಗಿರೋದ್ರಿಂದ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಇನ್ಫ್ಯಾಚುಯೇಷನ್. ಅಮ್ಮಂಗೆಲ್ಲ ಗೊತ್ತಿತ್ತು. ಸೊ ಗೊತ್ತಾದಾಗ ಯಾಕಂತಂದ್ರೆ ಈಗ ಅವ್ರಿಗೊಂದು ಭಯ ಇರುತ್ತೆ, ಯಾಕಂತಂದ್ರೆ ಮಗನ ಭವಿಷ್ಯ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಇಷ್ಟಪಟ್ಟಿದ್ದಾರೆ ಅಂತಂದಾಗ ಈ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋಂತಹ ಒಂದಷ್ಟು ಗೊಂದಲಗಳು ತಂದೆ ತಾಯಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಇದು ಮಾಡಿದ್ರಿ ಅಂತ? ಅಂದರೆ ಲೈಕ್ ಮನೇಲಿ ಅಮ್ಮಂಗೆ ಹೇಳ್ತಿದ್ದೆ ನಾನು, ಹಿಂಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಮ್ಮ ಚಿಲ್ಲಾಗೇ ಇರ್ತಾಯಿದ್ರು, ಏನು ಆ ಥರ ಏನಿಲ್ಲ, ನೋಡು ನಿಂಗೆ ಏನು ಅನಿಸುತ್ತೆ ಫಸ್ಟ್ ನಮ್ಮ ಮುಂದೆ ಕರ್ಕೊಬಂದು ಮಾತಾಡಿಸು, ಆಮೇಲೆ ವಿಲ್ ಡಿಸೈಡ್ ಎವ್ರಿಥಿಂಗ್. ಏನಾಗುತ್ತೆ ಫಸ್ಟ್ ನಿನಗೆ ಓಕೆನಾ, ಫಸ್ಟ್ ನೀನು ಚೆನ್ನಾಗಿರ್ಬೇಕು. ಈಗಲೂ ಒಂದು ಖುಷಿ ಆಗೋದೇನು ಅಂದರೆ ಅಪ್ಪ ಅಮ್ಮಂದಿರು ಯಾವತ್ತೂ ಪಾಯಿಂಟ್ ಔಟ್ ಮಾಡಿ ಬೇಡ ಅದು ಇದು ಅಂತೆಲ್ಲ ಫೋರ್ಸ್ ಮಾಡಬಾರ್ದು. ಒಂದು ನಿಂಗೆ ಇಷ್ಟನಾ, ಎಂಡ್ ಆಫ್ ದಿ ಡೇ ನಾನಿರೋದು, ನಾನು ಲೈಫ್ ಲಾಂಗ್ ಇರೋದು ಅವ್ರ ಜೊತೆ. ಸೊ ಅವ್ರು ಚೂಸ್ ಮಾಡೋ ಅನ್ನೋದಕ್ಕಿಂತ ನಾನು ಚೂಸ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಾನು ಓಕೆ ಮಾಡಬೇಕು. ನನಗೆ ಎಲ್ಲ ಥರ ಆಸ್ಪೆಕ್ಟಲ್ಲಿ ಓಕೆ ಆಗ್ತಾರೆ ಅಂದಾಗ ದೆನ್ ಶಿ ವಿಲ್ ಬಿ ಓಕೆ. ಸೊ ಇದನ್ನ ಎಲ್ಲ ಪೇರೆಂಟ್ಸು ಫಾಲೋ ಮಾಡಿಬಿಟ್ರೆ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ದೇ ವಿಲ್ ಬಿ ಸಪೋರ್ಟಿವ್. ಓಕೆ, ಈಗ ಆಗಲೇ ಹೇಳ್ತಾ ಇದೆ ತುಂಬ ಸ್ಟ್ರಗಲಿಂಗ್ ಪಟ್ಟೆ ಅಂತ ಹೇಳ್ಬಿಟ್ಟು ಒಂದು ಚಾನ್ಸನ್ನು ಸಿಗೋ ತನಕನೂ ಕೂಡ ಏನು, ಯಾಕಂತಂದರೆ ಈಗ ನಿಮಗೆ ರಜಿಯಾಬನ್ ಆ ಒಂದು ಸೀರಿಯಲಲ್ಲಿ ಅವಕಾಶ ಸಿಗೋ ತನಕನೂ ಕೂಡ ಸ್ಟ್ರಗಲಿಂಗೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನಿಮಗಾಗಿರುವಂತಹ ಒಂದಷ್ಟು ಜನ ಆಪ್ತರು ಯಾರು ಅಂತ?
ಅಂದರೆ ಫ್ರೆಂಡ್ಸ್ ಆಗಿರೋರ? ಫ್ರೆಂಡ್ಸ್ ಆ ಥರ ಯಾರೋ ಇದ್ರಾ ಅಥವಾ ಇಲ್ಲ ಅಂತಂದ್ರೆ ಒಬ್ಬಂಟಿಯಾಗೆ ಫೇಸ್ ಮಾಡಿದ್ರಾ? ಇಲ್ಲ ದ್ಯಾಟ್ ಟೈಮ್ ನಾನು ನೆನಪಿಸ್ಕೋಬೇಕು ಈಗಲೂ, ಬಿಕಾಸ್ ನಾನು ಬೆಂಗಳೂರಲ್ಲಿ ನಂಗೆ ಯಾರೂ ರಿಲೇಟಿವ್ಸ್ ಇಲ್ಲ, ಯಾರೂ ಅಷ್ಟೊಂದು ಪರಿಚಯದವ್ರು ಇರಲಿಲ್ಲ. ಬಿಕಾಸ್ ಬೆಂಗಳೂರು ವಾಸ್ ನ್ಯೂ ಟು ಮೀ. ನಾನು 21 ವರ್ಷ ಇಂಜಿನಿಯರಿಂಗ್ವರೆಗೂ ನಾನು ಇಲ್ಲೇ ಇದ್ದಿದ್ದು, ಹಾಸನಲ್ಲೇ ಇದ್ದಿದ್ದು. ಬಿಕಾಸ್ ನಮ್ಮಮ್ಮ ನನ್ನ ಹೊರಗಡೆ ಹೋಗಕ್ಕೆ ಬಿಟ್ಟಿಲ್ಲ, ಪಿ ಜಿಗೂ ಸೇರಿಸಿಲ್ಲ, ಯಾವ ಹಾಸ್ಟೆಲ್ಗೂ ಸೇರಿಸಿಲ್ಲ, ಏನೂ ಇಲ್ಲ. ಸೊ ಇಲ್ಲೇ ಇದ್ದಿದ್ದು. ಸೇಮ್ ಸಿಚುವೇಶನ್. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಪ್ಯಾಂಪರ್ ಮಾಡಿ ಬೆಳೆಸ್ಬಿಟ್ಟಿದ್ದು. ಸೊ ಬೆಂಗಳೂರಿಗೆ ಹೋದಾಗ ದೆನ್ ಒಬ್ಬ ಫ್ರೆಂಡ್ ಇದ್ದ. ಸೊ ಅವನ ಕಡೆಯಿಂದ ಒಬ್ಬರು ಪರಿಚಯ ಆದರು. ಅಲ್ಲಿ ಒಂದಷ್ಟು ಜನ ರೂಮ್ಮೇಟ್ಸ್ ಇದ್ರು. ಸೊ ಅವನು ಹೇಳ್ದ, ಈ ಥರ ನೀನು ಹೋಗ್ಬೇಕು ಅಂತಿದ್ಯಲ್ಲ, ಹೋಗ್ಬಿಟ್ಟು ಅವರು 2 ದಿನ ಅವ್ರ ಮನೇಲಿರು. ಯಾಕಂದ್ರೆ ನಾನೊಂದು ನಾಟಕ ವಿಚಾರಿಸ್ಕೊಂಡಿದ್ದೆ, ಅಲ್ಲಿ ಹೋಗಬೇಕು, ಟ್ರೈ ಮಾಡಬೇಕು ಅಂತ ಹೇಳಿ. ಸೊ ಹೋಗ್ಬಿಟ್ಟು ಒಂದು 2 ದಿನ ಅವ್ರ ಮನೇಲಿರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ 2 ದಿನ ಇದ್ದೆ. ಲಾಸ್ಟಿಗೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಮ್ಮ ಜೊತೆನೇ ಇದ್ಬಿಡು ಅಂತ ಹೇಳ್ಬಿಟ್ರು. ನಾನು ಆ್ಯಕ್ಚುಲಿ ಬೇರೆ ಮನೆ ಮಾಡೋಕ್ಕಿದ್ದೆ, ಅವ್ರ ಜೊತೆ 1 ತಿಂಗಳು ಇದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬೇರೆ ಮನೆ ಮಾಡಿ ಅವರು ನಮ್ಮ ಜೊತೆ ಶಿಫ್ಟ್ ಆಗಿ. ಸೊ ಹಾಗೆ ಲೈಕ್ ನಾನು ಅದರಲ್ಲಿ ನೆನಪಿಸ್ಕೋಬೇಕು ಅಂದರೆ ನಿರಂಜನ್ನು, ಶಮ್ಮಂತು ಆ್ಯಂಡ್ ಯಾರು ಜನ್ನಿ, ಮತ್ತು ಲಿಖಿತು, ಮತ್ತು ವರುಣ್, ಇವ್ರನ್ನೆಲ್ಲ ನೆನಪಿಸ್ಕೋಬೇಕು. ಬಿಕಾಸ್ ಆ ಟೈಮಲ್ಲಿ ಏನೂ ಇಲ್ಲದೆ ಹೋದಾಗ ಅವ್ರು ನನ್ನ ಕರೆದು ಒಂದು ಇರೋದಕ್ಕೆ ಜಾಗ ಕೊಟ್ಟು, ಸೊ ಇಟ್ ವಾಸ್ ಗ್ರೇಟ್. 1 ತಿಂಗಳು ನಾನು ಬಾಡಿಗೆ ಕೊಡ್ದಂಗಿದ್ದೆ ಅವಾಗ ಅವ್ರ ಜೊತೆ. ಆಮೇಲೆ ಬೇರೆ ಕಡೆ ಶಿಫ್ಟ್ ಆದಾಗ ಬಾಡಿಗೆನೆಲ್ಲ ಶೇರ್ ಮಾಡ್ಕೊತಾ ಇದ್ವಿ. ಸೊ ಈಗಲೂ ನನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಅಂದರೆ, ಇವಾಗ ಒಂದು 4 ಇಯರ್ಸ್ ಹಿಂದೆ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗ ಕೆಲ್ಸಕ್ಕೆ ಬರೋರು ಎಲ್ಲ ಇದ್ದಾಗ, ಸೊ ನಾನು ಏನು ಮಾಡ್ತಿದ್ದೆ, ಬನ್ನಿ ಅಂತ ಹೇಳ್ತಿದ್ದೆ, ಬಂದ್ಬಿಟ್ಟು ನನ್ನ ಮೇಲೆ ಉಳ್ಕೊಳ್ಳಿ, ನಿಮಗೆ ಕೆಲಸ ಸಿಗೋವರೆಗೂ ನನ್ನ ಜೊತೆನೇ ಇರಿ. ಕೆಲಸ ಸಿಕ್ಕಾದ್ಮೇಲೆ ಬೇಕಾದರೆ ನೀವು ಬೇರೆ ಕಡೆ ಮನೆ ಮಾಡಿಕೊಂಡು ಶಿಫ್ಟ್ ಆಗ್ತೀರಾ, ಎಲ್ಲಿ ಶಿಫ್ಟ್ ಆಗ್ತೀರಾ, ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ಅಲ್ಲಿ ಹೋಗಿ ಅಂತ ಹೇಳಿ. ಆ ಥರ ತುಂಬ ಜನ ನನ್ನ ಫ್ರೆಂಡ್ಸ್ ಬಂದು ಹೋಗಿದ್ದಾರೆ ಬೆಂಗಳೂರಿಗೆ. ಬಿಕಾಸ್ ನನಗೆ ಅವಾಗ ಗೊತ್ತಿತ್ತು ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಾಗ. ಸೊ ಯಾ. ಎಸ್, ಈ ಹಣಕಾಸಿನ ವಿಚಾರದಲ್ಲಿ ಯಾವತ್ತಾದ್ರೂ ಮೋಸ ಹೋಗ್ತಾರಾ ಅಂತ? ಅಯ್ಯೋ, ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಜನ ಮೋಸ ಹೋಗ್ತಾರೆ, ನಾನೇ ಹೇಳ್ತೀನಿ. ನಿಮಗೆ ಗೊತ್ತು, ಕಾಸ್ಟಿಂಗ್ ಕೌಚ್ ಇದೆ ಆ್ಯಂಡ್ ತುಂಬ ಹಣದ ವಿಚಾರದಲ್ಲಿ, ಅದು ಎಸ್ಪೆಷಲಿ ಬಾಯ್ಸ್ಗೆ ನನಗೇ ತುಂಬ ಜನ ಕೇಳಿದ್ದಾರೆ. ಇನಿಷಿಯಲ್ ಡೇಸಲ್ಲಿ ನಾನು ಸ್ಟ್ರಗ್ಲಿಂಗ್ ಮಾಡಬೇಕಾದ್ರೆ ಅಥವಾ ಏನೋ ಆಪರ್ಚುನಿಟೀಸ್ ಇಲ್ಲದೆ ಇರೋ ಟೈಮಲ್ಲಿ ಅವಾಗ ಏನು ಮಾಡಿದರೆ, ಹೋಗ್ತಿದ್ದೆ ಆಡಿಷನ್ಸ್ಗೆ, ಜೆನ್ಯೂನೋ ಫೇಕೋ ಗೊತ್ತಿಲ್ಲ, ಹೋಗ್ತಿದ್ದೆ, ಅಟೆಂಡ್ ಮಾಡ್ತಿದ್ದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಬಟ್ ಅವಾಗ ಏನು ಹೇಳ್ತಿದ್ರು, ನೀವು ಚೆನ್ನಾಗಿ ಮಾಡ್ತೀರಾ, ಫ್ರೇಮಲ್ಲೂ ಚೆನ್ನಾಗಿ ಕಾಣಿಸ್ತೀರಾ, ಒಂದು ಕೆಲಸ ಮಾಡಿ, ಒಂದು 4 ಲಕ್ಷ ಕೊಡಿ, ಇಲ್ಲ ಒಂದು 5 ಲಕ್ಷ ಕೊಡಿ, ನಿಮ್ಮನ್ನು ಹೀರೋ ಮಾಡ್ತೀನಿ, ಇಲ್ಲ 3 ಲಕ್ಷ ಕೊಡಿ, ಹೀರೋ ಮಾಡ್ತೀನಿ. ಏನು ಬೇಡ, ಲಾಸ್ಟಿಗೆ ಆ ವ್ಯಕ್ತಿ, ಅವ್ರ ಹೆಸರು ತೊಗೊಳಲ್ಲ ನಾನು, ಬಟ್ ಒಬ್ಬರ ಜೊತೆ ಆಗಿತ್ತು ನನಗೆ ಎಕ್ಸ್ಪೀರಿಯನ್ಸು. ಕರೆಸ್ಬಿಟ್ಟು ಆಡಿಷನ್ ಎಲ್ಲ ಮಾಡಿದ್ರು. ಈವನ್ ನಂದು ಇದೆಲ್ಲ ಜಾತಕ ಎಲ್ಲ ನೋಡ್ಬಿಟ್ರು, ಜಾತಕ ಎಲ್ಲ ನೋಡಿ ಓಕೆ ಇವನು ಮಾಡ್ಬೋದು ಹೀರೋ, ಹಾಗೆ ಹಿಂಗೆ ಅಂತೆಲ್ಲ. ಲಾಸ್ಟಿಗೆ ಒಂದು 5 ಲಕ್ಷ ಕೊಡಪ್ಪ, ಹೀರೋ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಬಂದಿರೋದು ಇಲ್ಲಿ ಸ್ಟ್ರಗ್ಲಿಂಗ್ ಮಾಡಿಕೊಂಡು, ನನಗೆ ಇರೋದೇ ಟ್ಯಾಲೆಂಟ್ ಅಷ್ಟೇ, ಅದು ಬಿಟ್ಟರೆ ನನಗೆ ದುಡ್ಡಿಲ್ಲ. ಸೊ ನೀವು ಬೇಕಾದ್ರೆ ನಂಗೆ ಪೇಮೆಂಟ್ ಕೊಟ್ಬಿಡಿ, ನಂಗೆ ಇವಾಗ ಆಪರ್ಚುನಿಟಿ ಬೇಕು, ಪೇಮೆಂಟ್ ಕೊಟ್ಬಿಡಿ, ಕನ್ವಿನ್ಸ್ ಕೊಟ್ಬಿಡಿ, ನಾನು ಫ್ರೀಯಾಗಿ ಬಂದು ಮಾಡ್ಕೊಡ್ತೀನಿ, ನಂಗೆ ಆಪರ್ಚುನಿಟಿ ಕೊಡಿ ಅಂತ ಕೇಳಿದೆ. ಲಾಸ್ಟಿಗೆ ಅವರು ಇಲ್ಲ ಹಂಗೆಲ್ಲ ಹಾಗೆಲ್ಲ ಅದು ಇದು. ಲಾಸ್ಟಿಗೆ 5 ಲಕ್ಷದಿಂದ 3 ಲಕ್ಷ, 3 ಲಕ್ಷದಿಂದ 1 ಲಕ್ಷ, 1 ಲಕ್ಷದಿಂದ 50,000. ಲಾಸ್ಟಿಗೆ ನೀವು ನಂಬಲ್ಲ, ರಾತ್ರಿ ನಾನು ಇವಾಗ ಅದೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀನಿ, ಊಟಕ್ಕೆ ದುಡ್ಡು ಹಾಕು ಅಂತ ಫೋನ್ ಮಾಡಿದ್ದಾರೆ. ಸೊ ಈ ಥರನೂ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ. ಸೊ ಒಬ್ಬೊಬ್ರು ಕರೆಸ್ತಾರೆ ಜಸ್ಟ್ ಫಾರ್ ಒಂದೊತ್ತು ಊಟಕ್ಕೆ, ಅವ್ರಿಗೆ ಪೇ ಮಾಡ್ಬೇಕು ನಾವು. ಅವರು ಇವ್ನು ಪೇ ಮಾಡಿಬಿಡ್ತಾನಲ್ಲ, ನಾವೇನಾದರೂ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ಏನಾದರೂ ಮಾಡಿದ್ರೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಮೀಟಿಂಗ್ ಇದೆ ಬಾ ಇವತ್ತು ಸಿಗೋ ಹೋಟೆಲಲ್ಲಿ ಅಂತ ಕರೀತಾರೆ. ಸೊ ಅವಾಗ ಏನು ಮಾಡ್ತಾರೆ, ನಮ್ಮ ಕೈಲಿ ಬಿಲ್ ಪೇ ಮಾಡಿಸ್ತಾರೆ. ಯಾಕಂದ್ರೆ ನಾವು ಹೋಗಿರ್ತೀವಲ್ಲ ಮಾತಾಡೋದಕ್ಕೆ, ಅವಾಗ ನಾವೇ ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಂಗೆ ಆಗಿದೆ ತುಂಬ ಸಲ ಸ್ಟಾರ್ಟಿಂಗ್ ಡೇಸಲ್ಲಿ. ಡೇ ಫುಲ್ ಡೆಲಿವರಿ ಬಾಯ್ಗೆ ಆ ದುಡ್ಡನ್ನ ತೊಗೊಂಡೋಗಿ ಪೇ ಮಾಡಿರೋದು ಇದೆ. ಸೊ ಆ ಥರ ಎಕ್ಸ್ಪೀರಿಯನ್ಸ್, ಲೈಕ್ ವರ್ಸ್ಟ್ ಎಕ್ಸ್ಪೀರಿಯನ್ಸು ಆಗಿದೆ. ಪ್ರೊಡ್ಯೂಸರ್ಸ್ ಎಲ್ಲ ಒಂದಷ್ಟು ಜನ ಲೈಕ್ ಹ್ಯಾವ್ ಸೀನ್ ಸೋ ಮೆನಿ. ಈಗ ಬರೀ ಹುಡುಗಿರಿಗೆ ಮಾತ್ರ ಅಲ್ಲ ಸರ್, ಬರೀ ಹುಡುಗಿರು ಹೇಳ್ತಾರೆ ಲೈಕ್ ಆ ಥರ ಕಮಿಟ್ಮೆಂಟ್ಸ್ ಇರುತ್ತೆ, ಬೇರೆ ಥರ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಅದು ಇದು ಅಂತ. ಈವನ್ ಬಾಯ್ಸ್ಗೂ ಇದೆ. ಯಾರಿಗೂ ಸಡನ್ನಾಗಿ ಆಪರ್ಚುನಿಟಿ ಕೊಡಲ್ಲ. ಸಡನ್ನಾಗಿ ಹೋಗ್ತಿದ್ದಂಗೆ ಏನು ಯಾರು ಓ ಬಾರಪ್ಪ ನೀನು ಹೀರೋ ಆಗ್ಬಿಡು, ಓ ಬಾರೋ ನೀನು ವಿಲನ್ ಆಗು, ಯಾರೂ ಆಪರ್ಚುನಿಟಿ ಕೊಡಲ್ಲ. ನಮಗೂ ಇವಾಗ ಹೆಂಗಾಗುತ್ತೆ ಅಂದರೆ, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಬೇಕು, ಅವ್ರಿಗೆ ಒಂದು ಆಪರ್ಚುನಿಟಿ ಕೇಳಬೇಕು ಅಂದರೆ ನಮ್ಮ ಟ್ಯಾಲೆಂಟ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಈವನ್ ಸಮ್ ಚಾನಲ್ಸ್ ಇಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಟ್ಯಾಲೆಂಟಿಗೆ ಬೆಲೆ ಕೊಡಲ್ಲ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರಾ, ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದ್ದಾರಾ, ಸೊ ಬಿಡಿ ಆಯಿತು, ನಾವು ಮಾಡ್ತೀವಿ, ನಾವು ಕಂಟೆಂಟ್ ಮಾಡ್ತೀವಿ, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಾವು ಕಂಟೆಂಟ್ ಮಾಡ್ತಿಲ್ಲ, ಬಟ್ ಇನ್ನು ಮುಂದೆ ನಾವು ಮಾಡಬೇಕು. ಕಂಟೆಂಟ್ ಮಾಡೋದಕ್ಕೆ ಇವಾಗ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಆಕ್ಟಿಂಗ್ ಬೇರೆ ಕಂಟೆಂಟ್, ದಟ್ಸ್ ಟ್ರೂ. ಸೊ ಇವಾಗ ಏನಾಗ್ತಿದೆ ಅಂದರೆ, ಕಂಟೆಂಟ್ ಮಾಡೋರ್ಗಿನೇ ದೇ ಆರ್ ಗೆಟಿಂಗ್ ಆಪರ್ಚುನಿಟೀಸ್, ದೇ ಆರ್ ಗೆಟಿಂಗ್ ಲೀಡ್ಸ್ ಆ್ಯಂಡ್ ಆಲ್. ಸೊ ನಾವು ಇನ್ನು ಮುಂದೆ ಕಂಟೆಂಟ್ ಮಾಡಬೇಕು ಅಂತ ನನಗೂ ಅನ್ಸ್ಬಿಟ್ಟಿದೆ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಬೇಕು ಇನ್ನು ಮುಂದೆ. ನಾನು ಯಾವ್ದಾರು ಒಂದು ಕುಕಿಂಗ್ ಬ್ಲಾಗೋ, ಫಿಟ್ನೆಸ್ ಬ್ಲಾಗೋ ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ, ದೆನ್ ಓಕೆ ಇವ್ನಿಗೂ ಫಾಲೋವರ್ಸ್ ಇದ್ದಾರೆ ಅಂತ. ಅವಾಗ ನನಗೇನಾಗುತ್ತೆ, ಟ್ಯಾಲೆಂಟ್ ಮ್ಯಾಟ್ರ್ ಆಗುತ್ತೆ. ಅಂದರೆ ಅದನ್ನು ಮಾಡೋಕ್ಕೆ ನಾನು ರೆಡಿ. ಅಲ್ಲ, ಅಷ್ಟೊಂದು ಟ್ಯಾಲೆಂಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲೇ ಸಿಗ್ತಿರ್ಬೇಕಾದ್ರೆ ಅಲ್ಲೇನಕ್ಕೆ ಹೋಗ್ಬೇಕು? ವೆರಿ ಟ್ರೂ. ಅದು ಇನ್ನೊಂದು ಏನಂತಂದ್ರೆ, ಕಂಟೆಂಟ್ ಮಾಡುವಂಥವ್ರು ಎಲ್ಲಾನು ಕೂಡ ಕಲಾವಿದರಾಗಲ್ಲ. ಹೌದು.
ಕಲಾವಿದರಿಗೆ ಹಣೆ ಬರದಲ್ಲಿ ಬರ್ದಿರಬೇಕು. ಬಿಕಾಸ್ ಯಾಕಂತಂದ್ರೆ ಕಂಟೆಂಟ್ ಮಾಡೋರೆಲ್ಲ ಬಂದಿದ ತಕ್ಷಣ 2-3 ತಿಂಗಳಿರಲ್ಲ ಆ ಸೀರಿಯಲ್ಗಳಲ್ಲಿ, ನೋಡೋಕೆ ಇಷ್ಟಪಡಲ್ಲ ಜನ. ಒಂದು ಅಲ್ಲಿ ಏನು ಗೊತ್ತಾ, ಇಲ್ಲಿ ರೀಲ್ಸ್ ಮಾಡಿಬಿಟ್ಟು ಕುಣಿದಾಡ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಡೈಲಾಗ್ಸ್ ಹೇಳೋದಕ್ಕೆ ತತ್ತರಿಸ್ತಾ ಇರ್ತಾರೆ. ಹೌದು. ಆ್ಯಂಡ್ ನನ್ನ ಪ್ರಕಾರ ಏನು ಗೊತ್ತಾ, ಟ್ಯಾಲೆಂಟ್ ಇರೋರಿಗೆ ಸಿಗ್ಬೇಕು ಅವಕಾಶಗಳು. ನೀವು ಹೇಳ್ದಂಗೆ ಕಂಟೆಂಟ್ ಕ್ರಿಯೇಟರ್ಸು ಮಾಡ್ತಾರೆ, ಬಿಕಾಸ್ ಅವ್ರದ್ದು ಅದು ಪ್ರೊಫೆಷನ್, ಅವ್ರದ್ದು ಒಂದು ಜಾಬ್ ಅದು. ಬಿಕಾಸ್ ಅವ್ರಿಗೂ ಒಂದಷ್ಟು ಕೊಲಾಬ್ರೇಷನ್ ಸಿಗುತ್ತೆ, ಪೇಮೆಂಟ್ ಸಿಗುತ್ತೆ, ಸೊ ಅದು ಒಂದು ಜಾಬ್. ಬಟ್ ಈಗ ಯಾರು ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಡೈರೆಕ್ಟ್ರಾಗಿ ಯಾರು ಇರ್ತಾರೆ, ಸೊ ಅವ್ರು ಫಸ್ಟ್ ಟ್ಯಾಲೆಂಟಿಗೆ ಪ್ರಿಫರೆನ್ಸ್ ಕೊಡಿ. ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೊಡಲಿ ಎಲ್ಲರೂ, ಬಿಕಾಸ್ ಅವ್ರಿಗೂ ಆಸೆ ಇರುತ್ತೆ. ಅವರು ಕಂಟೆಂಟ್ ಮಾಡೋದೇ ಬಿಕಾಸ್ ಎಲ್ಲೋ ಒಂದು ಕಡೆ ನಮಗೆ ಆಪರ್ಚುನಿಟಿ ಸಿಗುತ್ತೆ, ನಮಗೆಲ್ಲೋ ಒಂದು ಕಡೆ ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆದ್ಯತೆ ಯಾರು ಥಿಯೇಟರ್ಸ್ ಮಾಡಿರ್ತಾರೆ, ಯಾರು ಆ್ಯಕ್ಟಿಂಗ್ನ ಪ್ರಾಪರಾಗಿ ತಿಳ್ಕೊಂಡಿರ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಕೊಡಿ. ಅವ್ರಿಗೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಿ. ಸೊ ನಾನು ಹೇಳೋದು ಲೈಕ್ ಇವಾಗ ಈಗೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ಯಾರಿಗೆ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಯೂಜ್ ಫಾಲೋವರ್ಸ್ ಇರ್ತಾರೆ, ಸೊ ಅವ್ರಿಗೆ ಕೊಟ್ಬಿಟ್ರೆ ಜನಗಳು ನೋಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಅವರಿಗೆ ಆ ಇಂಟೆನ್ಷನ್ ಇರ್ಬೋದು. ಸೊ ಇನ್ಸೈಡ್ ಸ್ಟೋರಿ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಸೊ ದೇರ್ ಈಸ್ ಒನ್ ಲೂಪ್ ಹೋಲ್ ಇದೆ. ಎಸ್, ಆಗಲೂ ಇನ್ನೂ ಒಂದು ಮಾತನ್ನ ಶೇರ್ ಮಾಡಿದ್ರೆ, ನೀವು ಕಮಿಟ್ಮೆಂಟ್ ಬಗ್ಗೆ ಹೇಳಿದ್ರೆ ಹೌ ಅದು ಹೇಗೆ ಅಂತ. ಅಂದರೆ ಲೈಕ್ ಯು ಟೆಲಿಂಗ್ ಅಬೌಟ್ ಹುಡುಗಿರ ಬಗ್ಗೆನಾ ಅಥವಾ ಹುಡುಗರ ಬಗ್ಗೆ? ನೀವೇನೋ ಕೇಳಿದ್ರಲ್ಲ, ಹಾಂ ಹಿಂಗೆ ಹುಡುಗಿರಿಗೆ ಅಷ್ಟೇ ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ, ಹುಡುಗರಿಗೂ ಕೂಡ ಕಮಿಟ್ಮೆಂಟ್ಸ್ ಇರುತ್ತೆ. ಹುಡುಗರಿಗೆ ಅಂದರೆ ಸರ್, ಇವಾಗ ಆಬ್ವಿಯಸ್ಲಿ ಅದನ್ನ ಯಾವ ಥರ ಅಂದರೆ ಮಾಡಲಿಂಗ್ ಫೀಲ್ಡಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮಾಡಲಿಂಗ್ ಫೀಲ್ಡ್ ಬೇರೆ ಇರುತ್ತೆ. ಸೊ ಸಿಮಿಲರ್ ಟು ಮಾಡಲಿಂಗ್, ದೇರ್ ಆರ್ ಸಮ್ ದಿಸ್ ಥಿಂಗ್ ಇನ್ ಇಂಡಸ್ಟ್ರಿ ಆಲ್ಸೋ ಇಟ್ಸ್ ಗೋಯಿಂಗ್ ಆನ್. ಸೊ ಒಂದಷ್ಟು, ಬಿಕಾಸ್ ಬಾಲಿವುಡಲ್ಲಿ ಇದೆ ಅದು ಈಗಲೂ. ಸೊ ಬಟ್ ಕನ್ನಡದಲ್ಲೂ ಅದಿದೆ, ಶುರು ಆಗಿದೆ ಅಲ್ಲ, ಆಲ್ರೆಡಿ ಇದೆ. ಬಟ್ ಹೂ ನೋಸ್ ದಟ್. ಅನುಭವ ಲೈಕ್ ಇನಿಷಿಯಲ್ ಡೇಸಲ್ಲಿ ಅದು ಬಂದಿತ್ತು, ಬಟ್ ಐ ಅವಾಯ್ಡ್. ನಾನು ಶಿಸ್ತಾಗಿ ಹೇಳ್ಬಿಡ್ತೀನಿ, ನಾನು ದುಡ್ಡು ಕೊಡಲ್ಲ, ದರ್ಸ್ ನೋ ಕಮಿಟ್ಮೆಂಟ್. ಆ್ಯಂಡ್ ನಾಟ್ ಓನ್ಲಿ ಅಬೌಟ್ ಕಮಿಟ್ಮೆಂಟ್ ಅಂದರೆ ನಾಟ್ ವಿ ಗೋಯಿಂಗ್, ಇಟ್ಸ್ ಅಬೌಟ್ ಸಮ್ ಅದರ್ ಗರ್ಲ್, ಆ ಥರ. ಓಕೆ, ಸೊ ಐ ಕ್ಯಾನ್ ಟೆಲ್, ಎಲ್ಲದನ್ನು ಹೇಳೋದಕ್ಕೆಲ್ಲ, ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ ಅದೆಲ್ಲ. ಸೊ ಹಾಗಾಗಿ ನಾನು ಬರೀ ಎಥಿಕಲಿ ಹೋಗ್ತೀನಿ. ಈವನ್ ನನಗೆ ಯಾರಾದರೂ ಫ್ರೆಷರ್ಸ್ ಬಂದುಬಿಟ್ಟು, ಸರ್ ಹೆಂಗೆ ಆಡಿಷನ್ಗೆ ಹೋಗೋದು, ಅಥವಾ ಹೆಂಗೆ ನನ್ನ ಸಿನಿಮಾಗೆ ಆಪರ್ಚುನಿಟಿ ಸಿಗೋದು, ಸೀರಿಯಲ್ಗೆ ಹೆಂಗೆ ಆಪರ್ಚುನಿಟಿ ಸಿಗೋದು ಅಂದಾಗ ನಾನು ಅವ್ರಿಗೆ ಹೇಳೋದಿದೆ, ಫಸ್ಟು ನೀವು ಎಥಿಕಲಿ ಫಿಕ್ಸ್ ಆಗಿಬಿಡಿ. ನನ್ನ ಬೌಂಡ್ರಿ ಇರೋದಿಷ್ಟು, ನಾನು ಇದು ಬಿಟ್ಬಿಟ್ಟು ನಾನು ಮುಂದಕ್ಕೆ ಹೋಗಲ್ಲ. ನೀನು ಹುಡುಗಿ ಆಗಿರು, ಹುಡುಗ ಆಗಿರು, ನಾನು ಈ ಬೌಂಡ್ರಿ ಬಿಟ್ಟು ಮುಂದಕ್ಕೆ ಹೋಗಲ್ಲ. ಒಂದೇನು ಫಿಕ್ಸ್ ಆಗೋ ಹುಡುಗ ನೀನು, ಓಕೆ ದುಡ್ಡು ಕೊಡಲ್ಲ ನಾನು, ನಂಗೆ ಟ್ಯಾಲೆಂಟ್ ಇದೆ, ಅದ್ರಲ್ಲಿ ನನಗೆ ಚಾನ್ಸ್ ಬೇಕು, ಜೆನ್ಯೂನ್ ವೇಲ್ ಟ್ರೈ ಮಾಡು. ಅದು ಬಿಟ್ಟು ನಾನು ದುಡ್ಡು ಕೊಟ್ಟು ಹೀರೋ ಆಗ್ತೀನಿ, ಆಗಲ್ಲ. ಅದು ಬಿಟ್ಟು ನಾನು ಕಮಿಟ್ಮೆಂಟಲ್ಲಿ ಹೋಗ್ತೀನಿ, ಆಗಲ್ಲ. ಅದನ್ನು ಬೇರೆ ಥರ ಏನಾದರೂ ಇದೆ ಆಪರ್ಚುನಿಟಿ, ಹೋಗಬೇಡ. ಈವನ್ ಹುಡುಗಿರಿಗೂ ನಾನು ಅದನ್ನೇ ಹೇಳೋದು, ಫಸ್ಟ್ ನೀವು ಎಥಿಕಲಿ ಫಿಕ್ಸ್ ಆಗಿ. ಎಥಿಕಲಿ ನನ್ನ ಬೌಂಡ್ರಿ ಇಷ್ಟೇ ಅಂದಾಗ ಆಬ್ವಿಯಸ್ಲಿ ಅವ್ರಿಗೆ ಇಷ್ಟ ಆದರೆ ಕೊಡ್ತಾರೆ, ಇಲ್ಲಾಂದ್ರೆ ಬೇಡ. ಆ ಥರ ಏನಕ್ಕೆ ಮಾಡಬೇಕು ಸರ್ ನಾವು? ಬೇರೆ ಕೆಲಸಗಳಿದೆ, ಯಾಕಂದ್ರೆ ನಾವು ಆರಾಮಾಗಿ ಬೇರೆ ಕೆಲಸಗಳು ಮಾಡ್ಕೋಬೋದು. ಹಂಗೋಗಿ ನಾವು ಫೇಮಸ್ ಆಗಬೇಕು ಅನ್ನೋದಾದರೆ ಈಸಿ ಸ್ಟೆಪ್, ಅದು ಶಾರ್ಟ್ಕಟ್ ಅದು. ಸೊ ಶಾರ್ಟ್ಕಟ್ ಬೇಡ ನನಗೆ, ಸೊ ಸ್ಟ್ರಗಲ್ ಮಾಡ್ಕೊಂಡೇ ಆಗ್ತೀನಿ ನಾನು. ಎಸ್, ಈ ಸ್ಟ್ರಗಲ್ಸ್ ಎಲ್ಲನೂ ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಂದಿನ ಒಂದು ನಿಮ್ಮ ಪಯಣ ಎಲ್ಲನೂ ಕೂಡ ಸಕ್ಸಸ್ಫುಲ್ ಆಗಿ ಆಗಲಿ ಅಂತ ಹೇಳ್ಬಿಟ್ಟೆ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಒಳ್ಳೆಯದಾಗಲಿ. ಮುಂದಿನ ಒಂದು ನಿಮ್ಮ ಜೀವನದ ಬದುಕಿನ ಬಣ್ಣದ ಪಯಣದಲ್ಲಿ ಬೆಳ್ಳಿ ಪರದೆಯಲ್ಲೂ ಕೂಡ ಮಿಂಚುವಂತಹ ಅವಕಾಶಗಳು ಈಗಾಗಲೇ ಬಂದಿದೆ ಅಂತ ಗೊತ್ತಾಯಿತು, ರಿವೀಲ್ ಮಾಡ್ತಿಲ್ಲ. ಮತ್ತಷ್ಟು ಅವಕಾಶಗಳು ನಿಮ್ಗೆ ಸಿಗಲಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಸುಮನ್ ಟಿ ವಿ ಅವ್ರಿಗೆ ಮತ್ತೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಬಿಕಾಸ್ ಆಲ್ರೆಡಿ ಇವತ್ತು ಹೋಲ್ ಡೇ ಫುಲ್ ನನ್ನ ಜರ್ನಿ, ಸೊ ನನ್ನ ಬಿಸ್ನೆಸ್ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿನ ಮಾತಾಡ್ಸೋದಾಗಿರ್ಬೋದು, ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರಿ. ಆ್ಯಂಡ್ ಎಸ್ಪೆಷಲಿ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಆ್ಯಂಡ್ ಕ್ವಶನ್ಸು ತುಂಬ ಚೆನ್ನಾಗಿ ಕೇಳಿದ್ರಿ. ಆ್ಯಂಡ್ ವಾಟ್ ಎವರ್ ಐ ಸೈಡ್, ಸೊ ನಾನು ಹಾರ್ಟ್ಫುಲಿ ಹೇಳಿದ್ದೀನಿ, ಬಿಕಾಸ್ ನನಗೇನು ಅನಿಸಿತ್ತು, ನಾನು ಏನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ಹೇಳಿದ್ದೀನಿ. ಸೊ ನನ್ನ ಪ್ರಕಾರ ಯಾರಿಗಾದ್ರೂ ಲೈಕ್ ಅದರಿಂದ ಏನಾದರೂ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಟ ಅಥರ್ವ ಅವರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ, ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.